ಇದು BDA ಪ್ರಾಪರ್ಟಿ ಸೈಟ್. ಬನಶಂಕರಿ 6th ಸ್ಟೇಜ್ 7th ಬ್ಲಾಕಲ್ಲಿ ನಿರ್ಮಾಣ ಆಗಿದೆ. ಸೈಟ್ ಡೈಮೆನ್ಷನ್ ಬಂದು 20-30 ಆಗಿದೆ. ಈಗ ಗ್ರೌಂಡ್ ಫ್ಲೋರ್ ನೋಡಿದರೆ, ಗ್ರೌಂಡ್ ಫ್ಲೋರಲ್ಲಿ ನಾವು 2 ಕಾರು, ಒಂದು 4 ಟೂ ವೀಲರು ಪಾರ್ಕಿಂಗು ಸಿಗುತ್ತೆ. ಅದೇ ಥರ ಒಂದು 9,000 ಲೀಟರ್ಸ್ಗನ್ನ ಜಾಸ್ತಿ ಸ್ಟೋರೇಜ್ ಕೆಪಾಸಿಟಿ ಅಂತ ಒಂದು ವಾಟರ್ ಟ್ಯಾಂಕ್ ಒಂದು ನಿರ್ಮಾಣ ಆಗಿದೆ. ಅದೇ ಥರ ಬೋರ್ವೆಲ್ ಫೆಸಿಲಿಟಿನೂ ಇದೆ. ನೀರು ಚೆನ್ನಾಗಿದೆ. 900 ಫೀಟಲ್ಲಿ ಮೋಟರ್ನ ಪ್ಲೇಸ್ ಮಾಡಿದ್ದೀವಿ. ಅದೇ ಥರ ಒಂದು ರೆಸ್ಟ್ ರೂಮ್ ಕೂಡ ಇದೆ ಮತ್ತು ಸಿಲಿಂಡರ್ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ. ಬನ್ನಿ ತೋರಿಸಿ. ಇದು ಫುಲ್ ಪಾರ್ಕಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಒಂದು 4 ವೀಲರ್ ಪಾರ್ಕ್ ಮಾಡ್ಕೋಬೋದು. ಅದೇ ಥರ ಒಂದು 4 ಟೂ ವೀಲರ್ಸ್ ಕೂಡ ಪಾರ್ಕ್ ಮಾಡ್ಬೋದು. ಇಲ್ಲಿ ವಾಟರ್ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ. ಸ್ಟೋರೇಜ್ ನಿಮಗೆ 9,000 ಪ್ಲಸ್ ಇದೆ ಸ್ಟೋರೇಜು. ಅದೇ ಥರ ಬೋರ್ವೆಲ್ 900 ಫೀಟಲ್ಲಿ ಮೋಟ್ರ್ ಇಳಿಸಿದ್ದೀವಿ. ನೀರು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ನೀರಿಗೆ. ಒಂದು ರೆಸ್ಟ್ ರೂಮ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಅಲ್ಲಿ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ಈಗ ಮೇನ್ ಡೋರ್ ಆಗಿರ್ಬೋದು ಅಥವಾ ಫುಲ್ ಇಂಟೀರಿಯರ್ ಏನು ವರ್ಕ್ ಮಾಡಿಸಿದೆವೋ, ಮರ ವರ್ಕ್ ಏನಿದೆಯೋ ಎಲ್ಲ ಟೀಕ್ವುಡ್ಡಲ್ಲಿ ನಾವು ಪ್ರೊವೈಡ್ ಮಾಡಿರೋದು. ಎಲ್ಲ ಕೂಡ ಬರ್ಮಾ ಬಾರ್ಡರಲ್ಲಿ PU ಪೇಂಟೆಡ್ ಮಾಡಿರೋದು. ಇದು ಮೇನ್ ಹಾಲ್ L ಟೈಪ್ ಸೋಫಾಗೋಸ್ಕರ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ ಈ ಕಡೆ. ಅದೇ ಥರ ಈ ವಿಂಡೋಸ್ ಎಲ್ಲ ಕೂಡ ವೆಂಟಿಲೇಷನ್ಗೆ ಏನು ತೊಂದರೆ ಆಗಬಾರ್ದಂತ ದೊಡ್ಡ ಸೈಜ್ ಮಾಡಿದ್ದೀವಿ. 6.5 by 5.5 ಸೈಜಸ್ ಸಿಗುತ್ತೆ. ಲೈಟ್ಸ್ ಅಂತ ಹೇಳಿದರೆ ಇದು 3-in-1 ಪ್ರೊವೈಡ್ ಮಾಡಿದ್ದೀವಿ. ಅಂದರೆ ಯಾವ ಕಲರ್ ಬೇಕಂದರೆ ಆ ಕಲರ್ ನಾವು ಮಾಡ್ಕೋಬೋದು. 3-in-1. ಪೂಜಾ ರೂಮ್. ಇಲ್ಲಿ ವಾಶ್ ಬೇಷನ್ಗೆ ಪ್ರೊವೈಡ್ ಮಾಡಿದ್ದೀವಿ. ಅದಾದಮೇಲೆ ಕಾಮನ್ ಟಾಯ್ಲೆಟ್. ಫಿಟ್ಟಿಂಗ್ಸ್ ಎಲ್ಲ ಕೂಡ ಜಾಗ್ವಾರ್ ಹಾಕ್ಕೊಡ್ತೀವಿ. ಅದೇ ಫಸ್ಟ್ ಫ್ಲೋರ್ ಬಂದರೆ ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಇರುತ್ತೆ. ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದು TV ಯೂನಿಟ್ ಒಂದು
ಇರುತ್ತೆ. ಅದು ಪಕ್ಕದಲ್ಲೇ ಪೂಜಾ ರೂಮ್ ಅನ್ನೋದು ಲೊಕೇಟ್ ಮಾಡಿದ್ದೀವಿ. ಈಗ ಹಾಗೆ ಕಿಚನ್ ನೋಡಿದರೆ ಒಂದು ಎಲ್ ಟೈಪ್ ಪ್ರೊವೈಡ್ ಮಾಡಿದ್ದೀವಿ. ಈಗ ಇಲ್ಲಿ ಅಕ್ರಾಲಿಕ್ ಶೀಟ್ಸ್ನ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ನೋಡಿದರೆ ಎಲ್ಲ ಕೂಡ ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದೀವಿ ನಾವು. ಇದು ಬಾಟಲ್ ಪುಲ್ಔಟ್ ಆಗಿರ್ಬೋದು, ಈ ಬಾಕ್ಸಸ್ ಇವೆಲ್ಲ ಕೂಡ ಟ್ಯಾಂಡಮ್ ಬಾಕ್ಸಸ್ಸು, ಎಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀವಿ. ಈಗ ಮೇಲ್ಗಡೆ ಎಲ್ಲ ಫುಲ್ ಸ್ಟೋರೇಜ್ಗೋಸ್ಕರ ಮಾಡಿರೋವಂಥದ್ದು. ಈಗ ಇಲ್ಲಿ ಕೂಡ ಸ್ಟೋರೇಜ್ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲಿ ಕೂಡ ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಓಕೆ, ಇಲ್ಲಿ ಓವೆನ್ಗೋಸ್ಕರ ಪ್ಲೇಸ್ ಮಾಡಿರುವಂಥದ್ದು. ವಾಟರ್ ಫಿಲ್ಟರ್ ಎಲ್ಲ ಬೇಕು ಅಂದರೆ ಇಲ್ಲಿ ಒಳಗಡೆ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಇದು ಕೆಳಗಡೆ ಇಟ್ಬಿಟ್ಟು ಇದು ಯೂಸ್ ಮಾಡ್ಕೊಳ್ಳೋ ಥರ. ಅದೇ ಈಗ ಸೆಕೆಂಡ್ ಫ್ಲೋರ್ ನೋಡಿದರೆ 2 ಬೆಡ್ರೂಮ್ ಲೊಕೇಟ್ ಆಗಿದೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಕಿಡ್ಸ್ ಬೆಡ್ರೂಮ್ ಅಂತ. ಅದರಲ್ಲಿ ಎಲ್ಲ ಕೂಡ 2 ಕೂಡ ಹೈಡ್ರಾಲಿಕ್ ಯೂಸ್ ಮಾಡಿ ಸ್ಟೋರೇಜ್ ಅದರ ಬೆಡ್ ಕೆಳಗಡೆನೇ ಬರೋ ಥರ ಮಾಡಿದ್ದೀವಿ. ಥರ್ಡ್ ಫ್ಲೋರಲ್ಲಿ ನೋಡಿದರೆ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಒಂದು ಓಪನ್ ಏರಿಯಾ ಇದೆ. ಅದ್ರ ಮೇಲ್ಗಡೆ ಒಂದು ವಾಷಿಂಗ್ ಏರಿಯಾ ಪ್ರೊವೈಡ್ ಮಾಡಿ 2 ಓಪನ್ ಏರಿಯಾ ಪ್ರೊವೈಡ್ ಮಾಡಿದ್ದೀವಿ. ಈಗ ನಿಯರ್ ಬೈ ಸ್ಕೂಲ್ಸ್ ಅಂತ ನೋಡಿದರೆ ರಾಷ್ಟ್ರೋತ್ತನ, ಚಿನ್ಮಯ, ಪ್ರೆಸಿಡೆನ್ಸಿ, NPS ಇವೆಲ್ಲ ನಿಯರ್ ಬೈ ಇದೆ. ಅರೌಂಡ್ 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಸಿಗುತ್ತೆ. ಈಗ ರಾಷ್ಟ್ರೋತ್ತನ 500 ಮೀಟರ್ಸಲ್ಲೇ ಇದೆ ರಾಷ್ಟ್ರೋತ್ತನ ಸ್ಕೂಲು. ಅದೇ ಥರ ಹಾಸ್ಪಿಟಲ್ಸ್ ನೋಡಿದರೆ BGS ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ರಾಜರಾಜೇಶ್ವರಿ ಹಾಸ್ಪಿಟಲ್ ಆಗಿರ್ಬೋದು, ನಿಯರ್ ಬೈ ಆಗುತ್ತೆ. ಈಗ ಮೆಟ್ರೋ ಕನೆಕ್ಟಿವಿಟಿ ನೋಡಿದರೆ ಕೆಂಗೇರಿಗೆ 3 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ರೋಡ್ ಮೆಟ್ರೋ ಸ್ಟೇಷನ್ಗೆ ಕೂಡ 3 ಕಿಲೋಮೀಟರ್ ಡಿಸ್ಟೆನ್ಸೇ ಆಗುತ್ತೆ. ಅದೇ ಥರ ಈಗ SS ರೈಲಿಂಗ್ಸ್ ಬಂದು ಈ ಪಿಲ್ಲರ್ಸ್ ಎಲ್ಲ ವುಡ್ ಫಿನಿಷಿಂಗ್ ಪಿಲ್ಲರ್ಸ್ ಹಾಕಿ ಮಾಡಿರೋವಂಥದ್ದು. ಮೈನ್ ಡೋರ್ ಫ್ರೇಮ್ಸ್ 4x8 ಇಂಚಸ್ ಫ್ರೇಮ್ ಪ್ರೊವೈಡ್ ಮಾಡಿದ್ದೀವಿ. ಅದೇ ಮೈನ್ ಡೋರ್ 42 mm ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಅದೇ ಈಗ ಕಾಸ್ಟ್ ಬೆಸ್ಟ್ ಪ್ರೈಸ್ ಅಂತ ನಾವು ಹೇಳ್ತಿರೋದು 1.38 CR ಹೇಳ್ತಿದ್ದೀವಿ. ಈಗ ಸ್ಲೈಟ್ಲಿ ನೆಗೋಷಿಯಬಲ್. ಅದೇ ಈಗ ನನ್ನ ನಂಬರು 8123362245. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸೈಟ್ ನೋಡಬೇಕು ಅಂತ ಹೇಳಿದ್ರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದೊಂದು ಸ್ಟಡಿ ಟೇಬಲ್ ಅಂತ ಪ್ರೊವೈಡ್ ಮಾಡಿದ್ದೀವಿ. ಇಬ್ಬರು ಕೂತ್ಕೊಂಡು ವರ್ಕ್ ಮಾಡೋ ಥರ. ಇದು ಮಾಸ್ಟರ್ ಬೆಡ್ರೂಮ್. ಎಲ್ಲ ಹೈಡ್ರಾಲಿಕ್ ಸ್ಟೋರೇಜ್ ಎಲ್ಲ ಇಲ್ಲಿ ಹೈಡ್ರಾಲಿಕ್ಕೆಲ್ಲ ಪ್ರೊವೈಡ್ ಮಾಡಿದೆ. ಹೈಡ್ರಾಲಿಕ್ ಇರುತ್ತೆ. ಈ ಬಾಲ್ಕನಿ ಈ ವ್ಯೂ. restroom.
ಇದು ಕ್ವೀನ್ ಸೈಜ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಬೆಡ್ ಕಬೋರ್ಡ್ಸ್ ಈಗ ಇದರಲ್ಲಿ ಕೂಡ ಸ್ಟೋರೇಜು ಹೈಡ್ರಾಲಿಕ್ ಯೂಸ್ ಮಾಡಿರೋದು. ಈಗ ರೆಸ್ಟ್ ರೂಮ್ ಇದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಥರ್ಡ್ ಫ್ಲೋರ್ ಸೀಲಿಂಗ್ ಡಿಸೈನ್ಸ್ ಸರ್. ಇದು ಮೂವ್ ಮಾಡ್ಕೋಬೋದು, ಇದು ಮೂವಬಲ್ ಇರುತ್ತೆ, ಮೂವ್ ಮಾಡ್ಕೋಬೋದು ಒಂದು ಕಡೆಗೆ ಮಾಡ್ಕೋಬೇಕಂದ್ರೆ ಕೂಡ. ಶೆಲ್ಫ್ಸ್ ಕೊಟ್ಟಿದ್ದೀವಿ. ಇದೊಂದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಇದರಲ್ಲಿ ಡ್ರೈ ಆ್ಯಂಡ್ ವೆಟ್ ಎರಡು ಮಾಡಿದ್ದೀವಿ. ಇದು ಡ್ರೈ, ಇದು ವೆಟ್ ಆಗುತ್ತೆ. ಓಪನ್ ಟೆರೆಸ್. ಈ ಏರಿಯಾ ವಾಷಿಂಗ್ ಮಿಷಿನಿಗಂತ ಪ್ಲ್ಯಾನ್ ಮಾಡಿರೋವಂಥದ್ದು. ಈಗ ಎರಡು ಕಡೆಯೂ ಕೂಡ ಓಪನ್ ಇದೆ. ಈಗ ಇಲ್ಲಿ ಒಂದ್ರ ಮೇಲೆ ಒಂದು ಟ್ಯಾಂಕ್ ಇಟ್ಟಿದ್ದೀವಿ. ಏನಕ್ಕೆ ಉದ್ದೇಶ ಅಂತ ಹೇಳಿದರೆ, ಈ ಏರಿಯಾದಲ್ಲಿ ಸೋಲಾರ್ ಇಟ್ಕೊಂಡ್ರೆ ಅಲ್ಲಿಂದ ನೀರು ಸಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಎರಡು ಟ್ಯಾಂಕನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ. ರಾಷ್ಟ್ರೋತ್ಥನ ಸ್ಕೂಲ್ ಒಂದಿದೆ. ಅದೇ ಸ್ಕೂಲ್ಸ್ ಇನ್ನೊಂದು ಚಿನ್ಮಯ, ಇಲ್ಲಿಂದ ನಿಯರ್ ಬೈ ಚಿನ್ಮಯ ಒಂದು ಸ್ಕೂಲ್ ಇದೆ.
ಅದೇ ಈಗ ಹಾಸ್ಪಿಟಲ್ಸ್ ಅಂತ ಹೇಳಿದರೆ ಗ್ಲೋಬಲ್ ವಿಲೇಜ್ ಒಂದಿದೆ, IT ಕಾಲೇಜಸ್ ಇದೆ, ನಿಯರ್ ಬೈ ಮೆಟ್ರೋ ಸ್ಟೇಷನ್ಸ್ಗೆಲ್ಲ ನಿಯರ್ ಬೈ ಇದೆ. 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕನಕಪುರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಥವಾ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ.